ಥ್ಯಾಂಕ್ ಯು ಸೋ ಮಚ್ ಸೂಪರ್ ಅಡಿಕೆ ಕಟ್ಟೆ ವರ್ಕ್ಶಾಪ್ ಫಾರ್ ಕೊಲಾಬ್ರೇಟಿಂಗ್ ವಿತ್ ಮೈ ಚಾನಲ್. ಸ್ನೇಹಿತರೆ, ಅವ್ರ ಚಾನಲ್ ವೀಡಿಯೋಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಬಿಸಿ ಬಿಸಿ ತಿಳಿ ಸಾರು ಇವಾಗ ತಾನೇ ಸ್ಟೌವಿಂದ ಇಳಿಸಿದ್ದೀನಿ. ಇದು ಕುಕ್ಕೆ ಸುಬ್ರಹ್ಮಣ್ಯದು ಸ್ಪೆಷಲ್ ತಿಳಿ ಸಾರು. ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ. ಸೊ ಈ ರೆಸಿಪಿ ನಿಮಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಬಿಗಿನ್. ಸ್ನೇಹಿತರೆ, ಮೊದಲಿಗೆ ಇಲ್ಲಿ ನಾನು ಅರ್ಧ ಕಪ್ ಅಷ್ಟು ತೊಗರಿಬೇಳೆನ ತಗೊಂಡಿದ್ದೀನಿ. ಸೊ ಹಾಫ್ ಕಪ್ ಆಫ್ ತುರ್ ದಾಲ್, ಸ್ವಲ್ಪ ಮೆಂತ್ಯದ ಕಾಳು, ಸೊ ಫ್ಯೂ ಮೇಥಿ ಸೀಡ್ಸ್, ಸ್ವಲ್ಪ ಅರಿಶಿನ, ಟರ್ಮರಿಕ್. ಹಾಗೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಒಂದು ಸಣ್ಣ ಹೋಳಿನ ಸೌತೆಕಾಯಿ ಪೀಸ್ ತಗೊಂಡು. ಸ್ನೇಹಿತರೆ, ಮನೇಲಿ ಸೌತೆಕಾಯಿ ಇಲ್ಲದೆ ಹೋದರೆ ಬೂದುಗುಂಬಳಕಾಯಿ, ಸಿಹಿ ಗುಂಬಳಕಾಯಿ, ಮಂಗಳೂರು ಬಣ್ಣ ಸೌತೆಕಾಯಿ ಅಂತ ಹೇಳ್ತಾರಲ್ಲ, ಅದನ್ನು ಹಾಕೊಬೇಕು. ಅವಾಗ ಸ್ಟಾಕ್ ಒಳ್ಳೆ ಫ್ಲೇವರ್ಫುಲ್ ಆಗಿರುತ್ತೆ. ಸೊ ಈಗ ನಾನು ಬೇಳೆನ ಚೆನ್ನಾಗಿ ತೊಳ್ಕೊಂಡು ಓಪನ್ ಪ್ಯಾನಲ್ಲಿ ಬೇಯಿಸ್ಕೊಳ್ತೀನಿ. ಸ್ನೇಹಿತರೆ, ನಾನು ಯೂಶಲಿ ದೇವಸ್ಥಾನದ ಸಾರು ಮಾಡಬೇಕಾದ್ರೆ ಓಪನ್ ಪ್ಯಾನ್ ಹಾಕೊಂಡು ಮಾಡ್ತೀನಿ. ತುಂಬಾ ರುಚಿಯಾಗಿರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಬೇಳೆ ಜೊತೆಗೆ ಸೌತೆಕಾಯಿ ಬೇಯ್ತಾ ಇದೆ. ಸೊ ಸೌತೆಕಾಯಲ್ಲಿರೋ ಫ್ಲೇವರು ರಿಲೀಸ್ ಆಗಬೇಕು. ಸೊ ಬೇಯ್ಬೇಕಾದ್ರೆ ನಾನು ಬೇಳೆ, ಸೌತೆಕಾಯಿ, ಮೆಂತ್ಯ ಹಾಗೂ ಸ್ವಲ್ಪ ಅರಿಶಿನ ಹಾಕಿ ಬೇಯಿಸ್ತಾ ಇದ್ದೀನಿ, ನೆನಪಿನಲ್ಲಿರಲಿ. ಸೊ ಬೇಳೆ ಬೇಯೋಷ್ಟರಲ್ಲಿ ಪುಡಿ ಮಾಡ್ಕೊಳ್ಳೋಣ. ಸೊ ಸ್ನೇಹಿತರೆ, ಫ್ರೆಶ್ ಆಗಿ ಸಾರಿನ ಪುಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಅಥವಾ ಖಾರಕ್ಕೆ ತಕ್ಕಷ್ಟು ಬಿಳಿ ಮೆಣಸು. ಸೊ ಬಿಳಿ ಮೆಣಸು ಇಲ್ಲದೆ ಹೋದರೆ ಕರಿಮೆಣಸು ಹಾಕೊಬೋದು. ಸ್ವಲ್ಪ ಕರಿಬೇವು, ಸ್ವಲ್ಪ ಮಸ್ಟರ್ಡ್ ಸೀಡ್ಸ್ ಅಥವಾ ಸಾಸಿವೆ, 1/4 ಕಪ್ ಅಷ್ಟು ನೋಡ್ತಾ ಇದ್ದೀರಲ್ಲ ಧನಿಯಾ. ಸೊ ಒಳ್ಳೆ ಪರಿಮಳ ಬರೋವರೆಗೂ ಹುರ್ಕೊಳ್ಳೋಣ. ಸೊ ಖಾರಕ್ಕೆ ನಾವು ಮೆಣಸು ಹಾಕ್ಕೊಂಡಿದ್ದೀವಿ. ಸೊ ಕಲರ್ಗೆ ನಾವು ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಸೊ ಕ್ರಿಸ್ಪ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ನೀವು ಖಾರ ಜಾಸ್ತಿ ಬೇಕಿದ್ದಲ್ಲಿ ನೀವು ಸ್ವಲ್ಪ 1-2 ಗುಂಟೂರು ಸಹ ಹಾಕೊಬೋದು, ಗುಂಟೂರು ಮೆಣಸಿನ್ಕಾಯಿ. ಅಥವಾ ಬ್ಯಾಡಗಿ ಮೆಣಸಿನ್ಕಾಯಿ ಮನೆ ಇಲ್ಲದೆ ಹೋದರೆ ಎಲ್ಲ ಅಮೆರಿಕನ್ ಸ್ಟೋರ್ಸಲ್ಲೂ ಪಾಪ್ರಿಕಾ ಪೌಡರ್ ಅಂತ ಸಿಗುತ್ತೆ. ದಟ್ ಗಿವ್ಸ್ ಅನ್ ಎಕ್ಸಲೆಂಟ್ ಕಲರ್. ಅದನ್ನು ಹಾಕೊಬೋದು. ಸೊ ಯೂಶಲಿ ಮಠಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಅವತ್ತಿನ ದಿನ ಸಾರು ಹುಳಿಗೆ ಫ್ರೆಶ್ ಆಗಿ ಮೆಣಸಿನ ಪುಡಿ ಅಥವಾ ಹುಳಿ ಪುಡಿ ಅವತ್ತಿನ ದಿನನೇ ರೋಸ್ಟ್ ಮಾಡಿಕೊಂಡು ಫ್ರೆಶ್ ಆಗಿ ಮಾಡುವಂಥದ್ದು. ಸೊ ಅದಕ್ಕೆ ಅನ್ಸುತ್ತೆ ಸಾರು ಮತ್ತು ಹುಳಿಲಿ ಏನೋ ಒಂಥರ ಒಳ್ಳೆ ಪರಿಮಳ ಬರುತ್ತೆ. ಸೊ ಇವಾಗ ಈ ಮಸಾಲೆ ಚೆನ್ನಾಗಿ ರೋಸ್ಟ್ ಆಗಿದೆ. ಬನ್ನಿ ಇವಾಗ ಪೌಡರ್ ಮಾಡ್ಕೊಳ್ಳೋಣ. ಸೊ ಸ್ನೇಹಿತರೆ, ಫ್ರೆಶ್ ಆಗಿ ಪುಡಿ ರೆಡಿ ಆಗಿದೆ. ಬನ್ನಿ ಇವಾಗ ಬೆಂದಿರೋ ಬೇಳೆಗೆ ಸಾರಿನ ಪುಡಿ ಸೇರಿಸ್ಕೊಳ್ಳೋಣ. ಸ್ನೇಹಿತರೆ, ಇವಾಗ ನೋಡ್ತಾ ಇದ್ದೀರಲ್ಲ, ಬೇಳೆ ಬೆಂದಿದೆ. ಇವಾಗ ನಾವು ಬೇಯಿಸ್ಕೊಂಡಿರುವಂತಹ ತರಕಾರಿನ ಎತ್ತಿಟ್ಕೊಂಡ್ಬಿಡ್ತೀನಿ. ವಿ ಜಸ್ಟ್ ವಾಂಟ್ ದ ಫ್ಲೇವರ್ ಆಫ್ ದ ವೆಜಿಟಬಲ್. ಸೊ ಇವಾಗ ನಾವೇನು ಸಾರಿನ ಪುಡಿ ಮಾಡ್ಕೊಂಡಿದ್ದೀವೋ 1-3 ಸ್ಪೂನ್ ಅಷ್ಟು ಸೇರಿಸ್ಕೊಳ್ಳೋಣ. ಸೊ ಇದು ಒಳ್ಳೆ ಮಿಕ್ಸ್ ಕೊಡೋಣ. ಬೇಕಾದರೆ 1-2 ಸ್ಪೂನ್ ಎಕ್ಸ್ಟ್ರಾನೂ ಸಹ ಹಾಕೊಬೋದು. ಸೊ ಸ್ನೇಹಿತರೆ, ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಹುಣಸೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಈ ಸಾರಿಗೆ ನಾವು ಟೊಮೆಟೊ ಹಾಕಿಲ್ಲ. ಸೊ ಲೆಟ್ಸ್ ಗಿವ್ ಇಟ್ ಅ ಗುಡ್ ಮಿಕ್ಸ್. ಸೊ ಹುಳಿ ಜಾಸ್ತಿ ಬೇಕಿದ್ದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಟ್ಯಾಮರಿನ್ ಹಾಕೊಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಸಾರು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾನು 2 ಸ್ಪೂನ್ ಅಷ್ಟು ತೆಂಗಿನ ಹಾಲು ಸೇರಿಸ್ಕೊತಾ ಇದ್ದೀನಿ. ತೆಂಗಿನ ಹಾಲು ಮನೇಲಿ ಇಲ್ಲದೆ ಹೋದರೆ ನೀವು ತೆಂಗಿನ ತಿರಿನೂ ಹಾಕೊಬೋದು. ಇದ್ರ ಮೇಲೆ ಸ್ವಲ್ಪ ಧನಿಯಾ, ಸೊ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ಇನ್ನೂ ಒಳ್ಳೆ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಸೊ ಫೈನಲ್ ಆಗಿ ಇದಕ್ಕೆ ಒಂದು ಇಂಗಿನ ಒಗ್ಗರಣೆ ಕೊಡೋಣ. ಸೊ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಇದಕ್ಕೆ ಮಸ್ಟರ್ಡ್ ಸೀಡ್ಸು ಹಾಗೆ ಹಿಂಗು. ಸೊ ಬನ್ನಿ, ಚಟಪಟ ಅಂತ ಇದೆ, ಸಾರಿಗೆ ಸೇರಿಸ್ಕೊಳ್ಳೋಣ. ಸೊ ಸಾರು ರೆಡಿ ಆಗಿದೆ. ಇವಾಗ ಒಗ್ಗರಣೆ ಸೇರಿಸ್ಕೊಳ್ಳೋಣ. ಸ್ನೇಹಿತರೆ, ನೋಡಿದ್ರಲ್ಲ ಸುಬ್ರಹ್ಮಣ್ಯ ತಿಳಿ ಸಾರು ಎಷ್ಟು ಸುಲಭವಾಗಿ ಮಾಡಿದೆ ಅಂತ. ಸೊ ನಾನು ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನೋ ಅದನ್ನೇ ಫಾಲೋ ಮಾಡಿದೆ. ಇದೇ ಥರ ತಿಳಿ ಸಾರು ಆಗುತ್ತೆ. ಸೊ ಮನೇಲಿ ಒಂದ್ಸತಿ ಖಂಡಿತ ಟ್ರೈ ಮಾಡಿ. ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಲವ್ ಆ್ಯಂಡ್ ಸಪೋರ್ಟ್ ಆ್ಯಂಡ್ ಸಿ ಯು ಸೂನ್ ವಿತ್ ಅನದರ್ ವಿಡಿಯೋ. ಅಂಟಿಲ್ ದೆನ್ ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು, ಆ್ಯಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.